ನಮಸ್ಕಾರ ಪ್ರೀತಿಯ ಕಸ್ತೂರಿ ವಾಹಿನಿಯ ವೀಕ್ಷಕರಿಗೆ ನಕ್ಷತ್ರ ನಾಡಿ ವಿಶೇಷಣೆ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾ. ನಮ್ಮ ಜೊತೆ ಎಂದಿನಂತೆ ಇದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್, ಜ್ಯೋತಿಷ್ಯ ಜ್ಞಾನ ನಿಧಿ, ಪ್ರಿಡಿಕ್ಟಿವ್ ಗುರು ಡಾಕ್ಟರ್ ಶ್ರೀ ದಿನೇಶ್ ಗುರುಜಿ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಕಾರ್ಯಕ್ರಮ ಶುರು ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ನಮಸ್ಕಾರ ವೀಕ್ಷಕರೇ. ಹಾಗೆ ಗುರುಜಿ ಅವರು ಆಲ್ರೆಡಿ ಮಂಗಳೂರಿನಲ್ಲಿ ಕ್ಲಾಸಸ್ ನ ಮುಕ್ತಾಯ ಮಾಡಿ ಬಂದಿದ್ದಾರೆ. ಇಟ್ ವಾಸ್ ಅನ್ ಆಸಮ್ ಕ್ಲಾಸಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಂಗಳೂರಿನ ಜನ ತುಂಬಾ ಪ್ರೀತಿ ಕೊಡುವಂತ ಜನ. ಸೊ ಕ್ಲಾಸಸ್ ಅಲ್ಲಿ ಕೂಡ ಅಷ್ಟೇ ಪ್ರೀತಿ ಗುರುಜಿ ಅವರು ಕೊಟ್ಟಿದ್ದಾರೆ. ಫೇಸ್ಬುಕ್ ನಲ್ಲೆಲ್ಲ ನೋಡ್ತಾ ಇದ್ರಿ, ಕೊಟ್ಟಿರುವಂತ ಗಿಫ್ಟ್ಸ್ ಗಳನ್ನೆಲ್ಲ ಗುರುಜಿ ಅವರು ಪೋಸ್ಟ್ ಮಾಡಿದ್ರು ತುಂಬಾ ಪ್ರೀತಿಯಿಂದ. ಸೊ ಅದ್ರ ಬಗ್ಗೆ ಖಂಡಿತ ನಾನು ಮಾತನಾಡ್ತೀನಿ. ಮಂಗಳೂರಂತೂ ಕ್ಲಾಸ್ ಮುಗಿತು. ಇವಾಗ ನೆಕ್ಸ್ಟ್ ಕ್ಲಾಸಸ್ ಬಿಜಾಪುರದಲ್ಲಿ ತಗೊಳ್ತಾ ಇದ್ದಾರೆ ಗುರುಜಿ ಅವರು, ಜೂನ್ 10 ಹಾಗೂ 11ನೇ ತಾರೀಕು. ಸೊ ಇನ್ನೇನು ಬರೀ ಒಂದ್ ವಾರ ಅಷ್ಟೇ ಇರೋದು. ಇದುವರೆಗೂ ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ವೋ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಹೋಟೆಲ್ ಡೀಟೇಲ್ಸ್ ಕೂಡ ಬಂದಿದೆ. ವಿಕೆಜಿ ಕದಂಬ ಹೋಟೆಲ್ ನಲ್ಲಿ ಬಿಜಾಪುರದಲ್ಲಿ ಕ್ಲಾಸಸ್ ತಗೊಳ್ತಾ ಇದ್ದಾರೆ. ಬಸವೇಶ್ವರ ಸರ್ಕಲ್ ನಿಯರ್ ಜಯಶ್ರೀ ಥಿಯೇಟರ್. ಸೊ ಅಡ್ರೆಸ್ ನ ಹೇಳಿದ್ದೀನಿ, ಮತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೆ ತಿಳಿಸ್ಕೊಡ್ತೀನಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಗುರುಜಿಯವರು ಶುಕ್ರ ಗ್ರಹ ದರ್ಶನದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಏನು ಹೀಗಂದ್ರೆ ಶುಕ್ರ ಗ್ರಹ ದರ್ಶನ ಅಂದ್ರೆ ಏನು, ನನ್ಗಂತೂ ಖಂಡಿತ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ಬೇಕು, ಏನ್ ಹೇಳ್ತಾರೆ ಅಂತ ಕೇಳೋಣ. ಖಂಡಿತ. ನಮ್ಮ ನವಗ್ರಹ ಮಂಡಲದಲ್ಲಿ ಶುಕ್ರನಿಗೆ ಬಹಳ ವಿಶೇಷವಾಗಿರತಕ್ಕಂಥ ಸ್ಥಾನ ಕೊಟ್ಟಿದ್ದಾರೆ. ವೀನಸ್, ಇಟ್ ಈಸ್ ನೋನ್ ಆಸ್ ವೀನಸ್. ಸೂರ್ಯನಿಂದ ಎರಡನೇ ಗ್ರಹ, ಫಸ್ಟ್ ಗ್ರಹ ಬಂದ್ಬಿಟ್ಟು ಬುಧ, ಅದಾದ ನಂತರ ಬರ್ತಕ್ಕಂಥದ್ದು ಶುಕ್ರ, ವೀನಸ್. ಅದಾದ ನಂತರ ಬರ್ತಕ್ಕಂಥದ್ದು ನಮ್ಮ ಭೂಮಿ, ಮಿಕ್ಕ ಎಲ್ಲ ಬೇರೆ ಗ್ರಹಗಳು. ಖಗೋಳಶಾಸ್ತ್ರ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಿಕ್ಕ ಗ್ರಹಗಳು ಇದೆ. ಇವತ್ತು ಶುಕ್ರ ಗ್ರಹ ಬಹಳ ವಿಶೇಷವಾಗಿ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ನಿಮಗೆಲ್ಲ ನಾಳೆ ಶುಕ್ರ ಗ್ರಹದ ದರ್ಶನ ಮಾಡ್ಸೋಣ ಅಂತ. ನಾಳೆ ರೀಸೆಂಟ್ ಆಗಿ ಮೊನ್ನೆ ಒಂದು ಪ್ರಾಬಲಿ ಒಂದು 10-15 ಡೇಸ್ ಬ್ಯಾಕ್ 10:30ಗೆ ನಿಮಗೆ ತಲೆ ಎತ್ತಿ ನೋಡಿ ನಿಮಗೆ ಗುರುಗ್ರಹ ಕಾಣಿಸುತ್ತೆ, ಚಂದ್ರನ್ ಪಕ್ಕ ಇದೆ ಅಂತ ಹೇಳಿದ್ದೆ. ಗುರು ದರ್ಶನ ಆಯ್ತು. ನಾವು ಅನೇಕ ದೇವಸ್ಥಾನಗಳಿಗೆ ಹೋಗಿ ದರ್ಶನ ಮಾಡ್ತೀವಿ. ನಮ್ಮ ಕಣ್ಮುಂದೆನೆ ಕೆಲವೊಂದು ಗ್ರಹಗಳು ಇರ್ತವೆ. ಯಾಕಂದ್ರೆ ಗ್ರಹ ಶಾಂತಿ ಮಾಡಬೇಕು, ಶಾಂತಿ. ನಮ್ಮ ಆಕಾಶ ಎತ್ ನೋಡ್ರೆ ನಮ್ ಗ್ರಹ ಕಾಣಿಸುತ್ತೆ, ಅದಕ್ಕೆ ಯಾಕೆ ನಾವು ಕೈ ಮುಗಿಯೋದಿಲ್ಲ ಅಲ್ವಾ? ಕಾನ್ಸೆಪ್ಚುಯಲಿ ನಾನು ಹೇಳ್ತಕ್ಕಂಥದ್ದು. ಕಾನ್ಸೆಪ್ಚುಯಲಿ ಅದೇನೋ ಹೇಳ್ತಾರಲ್ಲ, ಕಲ್ಲಿನ ಹಾವಿದ್ರೆ ಅದಕ್ಕೆ ಹಾಲೆರಿತಾರೆ, ನಿಜವಾದ ಹಾವು ಬಂದ್ರೆ ಹೊಡಿತಾರೆ ನನಗೆ. ಸೊ ಆ ತಾತ್ಪರ್ಯದ ಪ್ರಕಾರ ನಾವು ಹೋಗಿದ್ರೆ ಮೇಲಿರ್ತಕ್ಕಂಥ ಗ್ರಹಕ್ಕೆ ನಾವು ನೋಡೋದಿಲ್ಲ, ದಿನ ಅಲ್ಲಿ ಓಡಾಡ್ತಾ ಇರ್ತೀವಿ. ಬಿಡಿ, ನಿಜವಾದ ಶುಕ್ರ ಶಾಂತಿ ಮಾಡ್ಬೇಕು, ಶುಕ್ರ ಗ್ರಹ ನಮಸ್ಕಾರ ಮಾಡ್ಬೇಕು ಅಂದಾಗ ದೇವಸ್ಥಾನಕ್ಕೆ ಓಡೋಗ್ತೀವಿ. ಶುಕ್ರನೇ ಮುಂದೆ ಬಂದು ದರ್ಶನ ಕೊಡ್ತೀನಿ ಅಂದಾಗ ಅನೇಕರು ಹಿಂದೆ ಮಾಡ್ತಾರೆ. ನಾಳಿನ ದಿವಸ ಶುಕ್ರ ಯಾವ ಟೈಮಿಗೆ ನಿಮಗೆ ಒಂದು ಗೋಚರ ಆಗ್ತಕ್ಕಂಥದ್ದು ಒಂಥರ ದೀಪದ ತರ ಇರುತ್ತೆ. ನಿಮ್ಮ ಮನೆಯಲ್ಲಿ ಹೇಗೆ ಒಂದು ಲ್ಯಾಂಟ್ರನ್, ಒಂದು ಯಾವ್ದೋ ಒಂದು ಕತ್ತಲೆ ಕೋಣೆಯಲ್ಲಿ ಒಂದು ಲ್ಯಾಂಟ್ರನ್ ಒಂದು ತಗಲಾಕಿದ್ರೆ, ಒಂದು ದೀಪದ ಒಂದು ಮೂಲೆಯಲ್ಲಿ ತಗಲಾಕಿದ್ರೆ ಎಷ್ಟು ಜ್ವಾಲೆಯಾಗಿರುತ್ತೋ, ನಾಳೆ ಆ ರೀತಿ ಕಾಣಿಸುತ್ತೆ. ನಾಳೆ ಮತ್ತೆ ನಾಡಿದ್ದು 2 ದಿವಸನೂ ನೋಡ್ಕೋಬಹುದು. ಹೇಳ್ತೀನಿ, ಟೈಮಿಂಗ್ಸ್ ಹೇಳ್ತೀನಿ, ದರ್ಶನ ಮಾಡಿ. ಇಲ್ಲಿ ವೀನಸ್ ಅನ್ನೋದು ಬಂದಾಗ ವೀನಸ್ ಬಗ್ಗೆ ಒಂದ್ ಸ್ವಲ್ಪ ಹೇಳೋಣ ಅಂತಂದ್ರೆ, ಖಗೋಳಶಾಸ್ತ್ರದ ಪ್ರಕಾರ ಹೇಳೋಣ ಅಂತಂದ್ರೆ, ಶುಕ್ರ ಗ್ರಹ ಮತ್ತೆ ಭೂಮಿ ಹೆಚ್ಚು ಕಮ್ಮಿ ಸೇಮ್ ಮಾಸ್ ಇರ್ತಕ್ಕಂಥದ್ದು, ಸೇಮ್ ಸೈಜ್ ಇರ್ತಕ್ಕಂಥದ್ದು. ಶುಕ್ರ ಗ್ರಹ ತನ್ನ ಕಕ್ಷೆಯಲ್ಲಿ ಅಂದ್ರೆ ಅದನ್ನ ರೆವಲ್ಯೂಷನ್, ಒಂದು ಸೂರ್ಯನ ಸುತ್ತಕ್ಕೆ 224.7 ದಿವಸ ಬೇಕಾಗುತ್ತೆ. ಅಂದ್ರೆ ಭೂಮಿಯ ದಿನಗಳು 224.7 ದಿವಸಗಳು ಬೇಕು. ಆದ್ರೆ ತನ್ನಂತಾನು ರೊಟೇಷನ್ ಮಾಡ್ಕೊಳುತ್ತಲ್ಲ, ಅದು ವಿಚಿತ್ರವಾಗಿದೆ. ಈಗ ಭೂಮಿ ತನ್ನಂತಾನು ರೊಟೇಷನ್ ಮಾಡಕ್ಕೆ 24 ಅವರ್ ಬೇಕು. ಅದೇ ಶುಕ್ರ ತನ್ನಂತಾನು ಸುತ್ತಕ್ಕೆ ರೊಟೇಷನ್ ಅಂತ ಹೇಳ್ತೀವಿ, ಇದು ರೆವಲ್ಯೂಷನ್. ತನ್ನಂತಾನು ಅಂದ್ರೆ ಡೇ ಅಂಡ್ ನೈಟ್ ಆಗ್ಬೇಕಲ್ಲ, ಈಸ್ಟ್ ಇಂದ ವೆಸ್ಟ್ ಹೋಗಕ್ಕಂಥದ್ದು 243 ದಿವಸ ತಗೊಳುತ್ತೆ ಒಂದು ರೌಂಡ್ ಹೊಡಿಯಕ್ಕೆ, ತನ್ನಂತಾನು ರೌಂಡ್ ಹೊಡಿಯಕ್ಕೆ. ಸೊ ಆದ ಕಾರಣದಿಂದ ಶುಕ್ರ ಗ್ರಹ ಇತರ ಎಲ್ಲಾ ಗ್ರಹಕ್ಕಿನ ಅತ್ಯಂತ ಹೆಚ್ಚು ಟೆಂಪರೇಚರ್ ಇರ್ತಕ್ಕಂಥ ಗ್ರಹ. 443 ಡಿಗ್ರಿ ಸೆಲ್ಸಿಯಸ್ ಅದು ಗ್ರಹ. ಬುಧ ಬಹಳ ಹತ್ರದಲ್ಲಿ ಇದ್ರೂ ಕೂಡ ಬುಧನ ಟೆಂಪರೇಚರ್ ಅಷ್ಟು ಸ್ಟ್ರಾಂಗ್ ಇಲ್ಲ, ಶುಕ್ರನ ಟೆಂಪರೇಚರ್ ಸ್ಟ್ರಾಂಗ್. ನಾವು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಮಾತಾಡ್ಬೇಕಾದ್ರೆ, ನಮಗೆ ಪುರುಷರಿಗೆ ಹೀಟ್ ಜಾಸ್ತಿ ಇದ್ದಾಗ ವೀರ್ಯ ಉತ್ಪತ್ತಿ ಜಾಸ್ತಿ ಆಗುತ್ತಂತೆ. ಅಂದ್ರೆ ಟೆಂಪರೇಚರ್ ಇದ್ದಾಗ ನಮ್ಗೆ ಸ್ಪರ್ಮ್ ಕೌಂಟ್ ಬಹಳ ಸ್ಟ್ರಾಂಗ್ ಆಗುತ್ತೆ. ಎಕ್ಸರ್ಸೈಸ್ ಮಾಡಿದಾಗ, ಬ್ಲಡ್ ಸರ್ಕ್ಯುಲೇಟ್ ಆದಾಗ ನಮ್ಗೆ ಸ್ಪರ್ಮ್ ಕೌಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಶುಕ್ರನಿಗೆ ಹೇಗೆ ಹೋಲಿಸಿದ್ದಾರೆ ಅಂತ ಒಂದೊಂದಕ್ಕೆ. ಮತ್ತೆ ಶುಕ್ರಾಚಾರ್ಯದ್ದು ಮೊನ್ನೆ ರೀಸೆಂಟ್ ಆಗಿ ಕತೆ ಹೇಳಿದೆ, ಹೇಗೆ ಅದು ಅವರು ಸ್ಪರ್ಮ್ ಆಗಿ ಹೇಗೆ ನಾವು ಇದು ವೀರ್ಯ ಆಗಿ ಹೇಗೆ ಕನ್ವರ್ಟ್ ಆಯ್ತು, ಶಿವ ಹೇಗೆ ಅದನ್ನ ಮಾಡ್ತಾನೆ ಅಂತ ನಾವು ತಿಳ್ಕೊಂಡಿದ್ವಿ. ಇಲ್ಲಿ ಶುಕ್ರ ಗ್ರಹ ಅಂತ ತಗೊಂಡಾಗ ಕಂಪ್ಲೀಟ್ಲಿ ಗ್ರಹ ಇಸ್ ಮೇಡ್ ಅಪ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಇಂಗಾಲ, ಕಂಪ್ಲೀಟ್ ಆಗಿ ಇಂಗಾಲ. ನೋಡಿ, ನಮ್ಮ ಋಷಿಗಳಿಗೆ 5000 ಹಿಂದೆ ಬರ್ತಕ್ಕಂಥ ಪುಸ್ತಕದಲ್ಲಿ
ಶುಕ್ರನಿಗೆ ವಜ್ರ ಅಂತ ಹಾಕಿದ್ದಾರೆ. ಶುಕ್ರನ್ ವಜ್ರ. ಹಾ ವಾಟ್ ಈಸ್ ವಜ್ರ? ಡೈಮಂಡ್ ಏನು? ಕಾರ್ಬನ್. ಕಾರ್ಬನ್. ಓಕೆ. ಅಷ್ಟೇ, ಕಾರ್ಬನ್, ಇಂಗಾಲ. ಹಾ ಹಾ ಯಾರಾದ್ರೂ ಡೈಮಂಡ್ ಬೆಂಕಿ ಹಾಕ್ರಿ 2 ನಿಮಿಷ ನಿಮ್ಗೆ ಬೆಂಕಿ ಇರೋದೇ ಇಲ್ಲ ಅದು. ದಯವಿಟ್ಟು ಯಾರು ಟ್ರೈ ಮಾಡಕ್ ಹೋಗ್ಬಿಡಿ. ಬೆಳೆ ಬಾಳುವರ್ತಕ್ಕಂತ ವಜ್ರ 2 ಸೆಕೆಂಡ್ ನೀವು ಕ್ಯಾಂಡಲ್ ಹತ್ರ ಇಟ್ಬಿಟ್ರೆ ಬರ್ನ್ ಸುಟ್ಟೋಗುತ್ತೆ. 1 ಪೀಸ್ ಇರಲ್ಲ. ಅದು 3 ಕೋಟಿ ಇರ್ಲಿ 2 ಕೋಟಿ ಇರ್ಲಿ, ಇಟ್ ಈಸ್ ಕಾರ್ಬನ್. ಕಾರ್ಬನ್. ಸೊ ಆ ಕಾರ್ಬನ್ ತಗೊಂಡು ಇಲ್ಲೆಲ್ಲ ಹಾಕೊಳ್ತೀವಿ, ಶೋ ಹೊಡಿತೀವಿ. ಕಾಗೆ ಕಾಗೆ ಕಪ್ಪು ಕಾಗೆ ಕಪ್ಪು ಅಂತಾನೆ ಹೇಳ್ತಾರಲ್ಲ, ಕಾಗೆ ಭಂಡಾರ ಅಂತೇನೋ ಹೇಳ್ತಾರಲ್ಲ. ಕಾಗೆ ಭಂಡಾರ ಇಸ್ ನಥಿಂಗ್ ಬಟ್ ಕಾರ್ಬನ್. ಕಾರ್ಬನ್. ಇಂಗಾಲ. ಸೊ ಆ ಎಂಟೈರ್ ಗ್ರಹ ಇಸ್ ಮೇಡ್ ಅಪ್ ಆಫ್ ಕಾರ್ಬನ್ ಮೇಲ್ಗಡೆ ಇರ್ತಕ್ಕಂಥದ್ದು. ಸೊ 224 ದಿವಸ ತಗೊಳುತ್ತೆ ಒಂದು ರೌಂಡ್ ಹೊಡಿಯಕ್ಕೆ ಸೂರ್ಯನ ಸುತ್ತ, ಮತ್ತೆ 243 ದಿವಸ ತಗೊಳುತ್ತೆ ಒಂದು ರೌಂಡ್ ಹೊಡಿಯಕ್ಕೆ. ಸೊ ಅದಕ್ಕೆ ಇದು ಬ್ರೈಟೆಸ್ಟ್ ಪ್ಲಾನೆಟ್ ಇನ್ ದಿ ಸೋಲಾರ್ ಸಿಸ್ಟಮ್. ನಮ್ಮ ಖಗೋಳ ಶಾಸ್ತ್ರದಲ್ಲಿ ಅತ್ಯಂತ ಪ್ರಜ್ವಲವಾಗಿರ್ತಕ್ಕಂಥ ಗ್ರಹ ಇದು. ಮತ್ತೆ ಹೆಚ್ಚು ಶಾಖ ಹೊಂದಿರತಕ್ಕಂಥದ್ದು ಬುಧ ಅಂತ ಅನ್ಕೊಳ್ತಾರೆ. ಯಾಕಂದ್ರೆ ಬುಧ ಬಹಳ ಸೂರ್ಯನಿಗೆ ಸಮೀಪ ಅನ್ಕೊಳ್ತಾರೆ, ಅಲ್ಲ, ತಪ್ಪು. ಯಾಕಂದ್ರೆ ಬುಧ ತನ್ನನ್ನು ತಾನು ರೊಟೇಟ್ ಮಾಡ್ಕೊಳಕ್ ಬಹಳ ಸ್ಪೀಡ್ ಆಗಿ ರೊಟೇಟ್ ಮಾಡ್ಕೊಳ್ಳೋದ್ರಿಂದ ಹೀಟು ಕೋಲ್ಡ್ ಬೇಗ ಆಫ್ ಅಂಡ್ ಡೌನ್ ಆಗ್ತಾ ಇರುತ್ತೆ. ಶುಕ್ರ ಗ್ರಹ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಪ್ರತಿಯೊಂದು ಗ್ರಹನೂ ವೆಸ್ಟ್ ಇಂದ ಈಸ್ಟ್ ರೊಟೇಟ್ ಆಗುತ್ತೆ, ಪಶ್ಚಿಮದಿಂದ ಪೂರ್ವಕ್ಕೆ ರೊಟೇಟ್ ಆಗುತ್ತೆ. ಅದಕ್ಕೆ ತಾನೇ ನಮ್ಗೆ ಬರ್ತಕ್ಕಂಥ ಸೂರ್ಯ ಪೂರ್ವದಿಂದ ಪಶ್ಚಿಮಕ್ಕೆ ಬರೋದು. ನಮ್ಮ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ಹೋದಾಗ್ಲೇ ನಮಗೆ ಭಾಸವಾಗುತ್ತೆ ಸನ್ ಇಸ್ ರೈಸಿಂಗ್ ಫ್ರಮ್ ದಿ ಈಸ್ಟ್ ಅಂಡ್ ಸೆಟ್ಟಿಂಗ್ ಅಟ್ ದಿ ವೆಸ್ಟ್ ಅಂತ. ಬಟ್ ಶುಕ್ರ ಗ್ರಹದ ಉಲ್ಟಾ, ರೆಟ್ರೋಗ್ರೇಡ್. ಅದು ರೆಟ್ರೋಗ್ರೇಡ್ ಅಂದ್ರೆ ಉಲ್ಟಾ, ಈಸ್ಟ್ ಸೈಡ್ ಇಂದ ಹೋಗಿ ವೆಸ್ಟ್ ಸೈಡ್ ಹೋಗ್ತಕ್ಕಂಥದ್ದು. ಸೊ ಅಷ್ಟು ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು. ಸೊ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀನಿ ಯಾವ ಟೈಮಲ್ಲಿ ವೀಕ್ಷಣೆ ಮಾಡಿ ಅಂತ. ಕಾರ್ಯಕ್ರಮ ಕೊನೆಯಲ್ಲಿ ದಯವಿಟ್ಟು ನಾಳೆ ವೀಕ್ಷಣೆ ಮಾಡಿ. ಯಾರ್ಯಾರಿಗೆ ಶುಕ್ರ ದೋಷ ಇದೆ ಅಂತ ಹೇಳ್ತಾರೆ, ಮದುವೆ ಆಗ್ತಾ ಇಲ್ಲ, ಶುಕ್ರ ಸ್ವಲ್ಪ ಚೆನ್ನಾಗಿಲ್ಲ, ಫೈನಾನ್ಷಿಯಲ್ ಕಂಡೀಷನ್ ವೀಕ್ ಆಗಿದೆ, ದಶಾ ಭುಕ್ತಿ ಅಂತರ್ಭುಕ್ತಿಲಿ ಶುಕ್ರ ನಡೀತಾ ಇದೆ, ಬಟ್ ಬಹಳ ನೆಗೆಟಿವ್ ಎಫೆಕ್ಟ್ ಇದೆ, ನಾಳೆ ಶುಕ್ರ ದರ್ಶನ ಮಾಡಿ ಒಂದು ಜಸ್ಟ್ ನಮಸ್ಕಾರ ಮಾಡಿ ಸಾಕು ಆ ಗ್ರಹಕ್ಕೆ. ಯಾಕಂದ್ರೆ ಪ್ರತಿಯೊಂದನ್ನು ನಮ್ಮ ಋಷಿಗಳು ಹೇಳಿರ್ತಕ್ಕಂಥದ್ದು ತನ್ನದೇ ಆದಂತ ಶಕ್ತಿ ನಮ್ಮ ಭೂಮಿ ಮೇಲೆ ಪ್ರಕಾಶ ಮಾಡ್ತಾ ಇರುತ್ತೆ. ನಮ್ಮ ಕರ್ಮಗಳ ಮೇಲೆ ಅದು ಡಿಪೆಂಡ್ ಆಗಿ ನಮ್ಮ ರೇಸ್ ನೆಗೆಟಿವ್ ಎನರ್ಜೀಸ್ ಪಾಸಿಟಿವ್ ಎನರ್ಜೀಸ್ ಆ ಫ್ರೀಕ್ವೆನ್ಸಿಯಿಂದ ನಮಗೆ ವರ್ಕ್ ಆಗ್ತಾ ಇರುತ್ತೆ. ಓಕೆ ಗುರುಜಿ, ಖಂಡಿತ ಶುಕ್ರ ಗ್ರಹ ದರ್ಶನ ಅಂದ್ರೆ ಏನು ಅಂತಾನೆ ಖಂಡಿತ ನಮಗೆ ಗೊತ್ತಿರ್ಲಿಲ್ಲ. ಸೊ ಗುರುಜಿಯವರು ಸ್ಪಷ್ಟವಾಗಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೆ ಹೇಳಿದ್ರು ಅದು ಯಾವ ಟೈಮ್ ಅಲ್ಲಿ ದರ್ಶನವನ್ನ ಮಾಡ್ಬೇಕು ಅಂತ ನೋಡ್ಬೇಕು ಅಂತ ಇದ್ರೆ ಖಂಡಿತ ಕಾರ್ಯಕ್ರಮವನ್ನ ತಪ್ಪದೆ ಕೊನೆ ತನಕ ನೋಡ್ಬೇಕು. ಹಾಗೇನೆ ಬಿಜಾಪುರದಲ್ಲಿ ಜೂನ್ 10 ಹಾಗೂ 11 ಅಂತ ನಾನು ಹೇಳಿದ್ದೆ. ಸೊ ಖಂಡಿತ VKG ಕದಂಬ ಬಸವೇಶ್ವರ ಸರ್ಕಲ್ ನಿಯರ್ ಜಯಶ್ರೀ ಥಿಯೇಟರ್. ಸೊ ಇದುವರೆಗೂ ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ವೋ ಬೇಗ ರಿಜಿಸ್ಟರ್ ಮಾಡ್ಕೊಂಡು ಬಂದು ಕ್ಲಾಸಸ್ ನ ಕಲೀರಿ. ಸೊ ಕಲ್ತರೆ ನಿಮ್ಮ ಜೀವನನೇ ಬದಲಾಗುತ್ತೆ. ಒಬ್ರು ಕಾಲರ್ ಹಿಡಿದಾರೆ, ಮಾತನಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ, ನಮಸ್ಕಾರ. ಹೇಳಿಮ್ಮ ನಿಮ್ಮ ಹೆಸರು? ನಾವು ಮಮತಾ ಕುಲಕರ್ಣಿ ಅಂತ ಔರಂಗಾಬಾದ್ ಮಹಾರಾಷ್ಟ್ರದಿಂದ ಮಾತಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. 24/6/1994. ಟೈಮಿಂಗ್ಸು 6:02. ಓಕೆ, ಸಾಯಂಕಾಲನಾ? ಸಾಯಂಕಾಲ. ಓಕೆ, ಫೈನ್. ಹುಟ್ಟಿರುವಂತ ಊರು ಯಾವ್ದುಮ್ಮ? ಹುಬ್ಳಿನಾ? ಓಕೆ, ಪ್ರಶ್ನೆ ಏನಿದೆ ಕೇಳಿ, ಗುರುಜಿ ಮಾತನಾಡ್ತಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಗುರುಜಿ, ನಾನು ಮಹಾರಾಷ್ಟ್ರದಿಂದ ಮಾತಾಡ್ತಾ ಇದ್ದೀನಿ. ವೆರಿ ಗುಡ್ ಮೇಡಮ್, ಬಹಳ ದೂರದಿಂದ ಕರೆ ಮಾಡ್ತಾ ಇದ್ದೀರಾ. ಧನು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಮಗಳಲ್ವಾ? ಮಗಳು. ಪೂರ್ವಾಷಾಢ ನಕ್ಷತ್ರ. ಖಂಡಿತಮ್ಮ. ಕುಜದಶೆ ನಡೀತಾ ಇದೆ ಈಗ. ಕುಜದಶೆಯಲ್ಲಿ ಪ್ರಸ್ತುತ ರಾಹು ಭುಕ್ತಿ ನಡೀತಾ ಇದೆ 2017ವರೆಗೂ. ಕುಜ ಮತ್ತೆ ರಾಹು ಯಾವ ಕಾಂಬಿನೇಷನ್ ಬರ್ತಾ ಇದೆ ನೋಡೋಣ. ಕುಜನಲ್ಲಿ 1512 79 ಕಾಂಬಿನೇಷನ್, ಮತ್ತೆ ರಾಹುನಲ್ಲಿ 27 11 12 ಕಾಂಬಿನೇಷನ್ ಬರ್ತಾ ಇದೆ. ಕುಜ ಬಹಳ ನೆಗೆಟಿವ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಯಾಕಂದ್ರೆ 27 11 ಕಾಂಬಿನೇಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮೇಲ್ಗಡೆ 12 ಬಂದಾಗ ಬಹಳ ಕಷ್ಟದಿಂದ ಆಗ್ತಕ್ಕಂಥದ್ದು ಅಂತ ತೋರಿಸ್ತಾ ಇದೆ. ಒಂದು ಬಹಳ ಸುಲಭವಾಗಿರ್ತಕ್ಕಂಥ ತಂತ್ರ ಕೊಡ್ತೀನಿ. ಕೆಂಪು ರೋಸಿನ ಗುಲಾಬಿದು ಒಂದು ಬೇರನ್ನ ನೀವು ಮಂಗಳವಾರ ದಿವಸ ಬೆಳಿಗ್ಗೆ ಪ್ರಾತಃ ಕಾಲ 6 ರಿಂದ 7 ಗಂಟೆಗೆ ಕಿತ್ತು ಆ ಬೇರ್ನ ಒಂದು ಪೂಜೆ ಮಾಡಿ ಒಂದು ತಾಯಿತದ ರೂಪದಲ್ಲಿ ದರ್ಶಕ್ಕೆ ಹೇಳಿ. ಅದರ ಜೊತೆಗೆ ರಾಹುನಲ್ಲಿ ಖಂಡಿತ 27 11 ಕಾಂಬಿನೇಷನ್ ಈಸಿ ಆಗಿದೆ. ಭುಕ್ತಿಗಳು ಬಹಳ ಸ್ಟ್ರಾಂಗ್ ಆಗಿದೆ. ದಶಾ ಸ್ವಲ್ಪ ಪರ್ಮಿಟ್ ಮಾಡ್ತಾ ಇಲ್ಲ. ದಶಾನ ಪರ್ಮಿಟ್ ಮಾಡಕ್ಕೆ ಫಸ್ಟ್ ಕುಜನಿಗೆ ನಾವು ವಿಶೇಷವಾಗಿರ್ತಕ್ಕಂಥ ಮಂತ್ರ ಪಠನೆ ಮಾಡಬೇಕು. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಅಂತ
ಮಂತ್ರ ಪಠನೆ ಮಾಡಿ, ಅದರ ಜೊತೆಗೆ ಸಾಧ್ಯವಾದ್ರೆ ಅಲ್ಲಿ ಯಾವ್ದಾದ್ರು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಒಂದು 5 ಮಂಗಳವಾರ ಅಲ್ಲಿ ಒಂದು ನೀರಿನ ಅಭಿಷೇಕ ಮಾಡಿಸಿ. ಹಾಲಿನ ಅಭಿಷೇಕ ಬೇಡ, ನೀರಿನ ಅಭಿಷೇಕ. ಯಾಕಂದ್ರೆ ಯಾವಾಗ್ಲೂ ಅಷ್ಟೇ ಕುಜ ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. 5, 9, 12 ಕಾಂಬಿನೇಷನ್ ಬಂದಾಗ ಸ್ವಲ್ಪ ಹೀಟ್ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ. ಇದನ್ನ ಒಂದು 4-5 ಸತಿ ಮಾಡಿಸಿ ವಿತಿನ್ 3 to 6 ಮಂತ್ಸ್ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತಮ್ಮ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ. ಮತ್ತೊಂದು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಹಲೋ, ಹಲೋ, ನಮಸ್ಕಾರ. ನಿಮ್ಮ ಹೆಸರು? ನಾಗರತ್ನ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಾ ಡೇಟ್ ಆಫ್ ಬರ್ತ್ ಹೇಳಿ. ಮಗಳ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಸರಿ, ಹುಟ್ಟಿರೋ ದಿನಾಂಕ ಹೇಳಿಮಾ. 3/7. ಹಾ, 89 ಮೇಡಮ್. 3/7/1989 ಅಲ್ವಾ? ಹಾ, ಹೌದು. ಟೈಮಿಂಗ್ಸ್ ಏನು? ಟೈಮಿಂಗ್ 1:30 ನೈಟ್ 1:30 ಮೇಡಮ್. 2ನೇ ತಾರೀಕು ನೈಟ್ 1:30 ಮೇಡಮ್. ಓಕೆ, ಸರಿ. ಹುಟ್ಟಿರುವಂತ ಊರು? 3ನೇ ತಾರೀಕು. ಹುಟ್ಟಿರುವಂತ ಊರು? ಊರು ಮಂಡ್ಯ ಮೇಡಮ್. ಮಂಡ್ಯನಾ? ಓಕೆ, ಗುರುಜಿ ಪ್ರಶ್ನೆ ಕೇಳಿಮಾ. ಸರಿ. ನಮಸ್ಕಾರ ಮೇಡಮ್. 2ನೇ ತಾರೀಕು, 3ನೇ ತಾರೀಕು, 4ನೇ ತಾರೀಕು ಎಲ್ಲ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ರಾತ್ರಿ ನೈಟ್ 2ನೇ ತಾರೀಕು ನೈಟ್ 3ನೇ ತಾರೀಕು ಬಿಡುತ್ತಲ್ಲ ಸರ್? ದಯವಿಟ್ಟು ಪ್ರತಿಯೊಬ್ಬರಿಗೂ ವೀಕ್ಷಕರಿಗೆ ಹೇಳ್ತೀನಿ, ಈ ಮಧ್ಯರಾತ್ರಿ ಹುಟ್ಟಿದವರು 1 ಗಂಟೆಯಿಂದ 4 ಗಂಟೆಗೆ ಹುಟ್ಟಿದವರು ಬಹಳಷ್ಟು ನಕ್ಷತ್ರಗಳೆಲ್ಲ ಆ ಕಡೆ ಈ ಕಡೆ ಆಗೋಗಿದೆ. ನಾನು ಜ್ಯೋತಿಷರು ಅವ್ರಿಗೂ ಹೇಳೋದು ಒಂದೇ, ಎಲ್ಲರಿಗೂ ಹೇಳೋದು ಒಂದೇ, 12 ಗಂಟೆ ಆದ್ಮೇಲೆ ಡೇಟ್ ಚೇಂಜ್ ಮಾಡಿ, ಒಂದು ಯೂನಿವರ್ಸಲ್ ಫಾರ್ಮ್ಯಾಟ್ ಮಾಡಿ. ಪಂಚಾಂಗದಲ್ಲೂ ಅಷ್ಟೇ, ಇವತ್ತು ಫಾರ್ ಎಕ್ಸಾಂಪಲ್ ಇವತ್ತು ಸೋಮವಾರ ಅಂತಂದ್ರೆ ನಾಳೆ 6 ಗಂಟೆವರೆಗೂ ಸೋಮವಾರ ಮಾಡ್ತಾರೆ. ಆಗ ಹಿಂದಿನ ಕಾಲದಲ್ಲಿ ಸ್ವಲ್ಪ ಯಾರು ಕ್ಯಾಲ್ಕುಲೇಷನ್ ಇರಲಿಲ್ಲ, ಟೈಮ್ ಇರಲಿಲ್ಲ, ಒಂದು ಡೇಟ್ 12 ಗಂಟೆ ಆದ್ಮೇಲೆ ಚೇಂಜ್ ಮಾಡೋರು ಇರಲಿಲ್ಲ ಅಂದ್ಬಿಟ್ಟು 28 ಅಂತ 24 ಆಗಿದ ತಕ್ಷಣ ಪಂಚಾಂಗ ತೆಗೆದು ನೋಡಿ. 24 ಆಗಿದ ತಕ್ಷಣ ಏನಾರು 1 ಗಂಟೆ ಮಧ್ಯರಾತ್ರಿ ಅಂದ್ರೆ ಅದು 25 ಆಗುತ್ತೆ, ಮಧ್ಯರಾತ್ರಿ 2 ಗಂಟೆ ಅಂದ್ರೆ ಅದು 26 ಆಗುತ್ತೆ. ನಾವು ಪಂಚಾಂಗದಲ್ಲಿ ನಾನು ಸ್ವಲ್ಪ ಚಿಕ್ಕ ಹುಡುಗರನ್ನ ನೋಡ್ಬೇಕಾದ್ರೆ ಇದೇನ್ ಟೈಮ್ 28 ಕೊಟ್ಟಿದ್ದಾರೆ, 27 ಕೊಟ್ಟಿದ್ದಾರೆ, 30 ಕೊಟ್ಟಿದ್ದಾರೆ, ಕನ್ಫ್ಯೂಸ್ ಆಗೋದು. ಇದು 24 ಆದ್ಮೇಲೆ ಬರ್ತಕ್ಕಂಥ ಮಿಡ್ ನೈಟ್ 1 o'clock, 2 o'clock, 3 o'clock ಎಲ್ಲ ಏನ್ ಮಾಡ್ತಾ ಇದ್ರೆ 25, 26, 27, 30 ವರೆಗೂ ತಗೊಳ್ತಾರೆ. ಅಂದ್ರೆ ಸೂರ್ಯ ಉದಯ ಆಗೋವರೆಗೂ 30, 29 ಆತರ ತಗೊಳ್ತಾರೆ. ಸರಿ. ಪಂಚಾಂಗ ನಾವು ನೋಡ್ತೀವಿ, ಬಟ್ ಅರ್ಥ ಆಗಲ್ಲ. ತುಂಬಾ ಈಸಿ. ನಾನು ನನ್ನ ಕ್ಲಾಸಸ್ ಅಲ್ಲಿ ಪಂಚಾಂಗನೂ ಹೇಳ್ಕೊಡ್ತೀನಿ, ಇದೆಲ್ಲ ವಿವರಣೆ ಕೊಡ್ತೀನಿ. ನಮ್ಮ ಕ್ಲಾಸಸ್ ದಿ ಬೆಸ್ಟ್. ಈ ತರ ಕ್ಲಾಸಸ್ ಎಲ್ಲೂ ಸಿಗಕ್ ಸಾಧ್ಯನೇ ಇಲ್ಲ. ಕಳ್ಕೊಂಡವ್ರಂತೂ ದುರಾದೃಷ್ಟ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಮುಂದೆ ಅಂತೂ. ಖಂಡಿತ. ಯಾಕಂದ್ರೆ ಬಂದವ್ರಂತೂ ಈ ತರ ಕ್ಲಾಸ್ ಇನ್ನೂ 100 ಜನಕ್ಕೆ ಹೇಳ್ತೀವಿ ಅಂತ ಹೋಗಿ ಹೊರಟಿದ್ದಾರೆ. ಯಾರ್ಯಾರು ವೀಕ್ಷಕರಿದ್ದಾರೆ ದಯವಿಟ್ಟು ಕ್ಲಾಸ್ ನ ಮಿಸ್ ಮಾಡ್ಕೋಬೇಡಿ. ಇಂತ ಅದ್ಭುತವಾಗಿರ್ತಕ್ಕಂಥ ಕ್ಲಾಸ್ ಭಗವಂತ ಕೆಲವೊಮ್ಮೆ ಮಾತ್ರ ಕೆಲವ್ರ ಮುಖಾಂತರ ಮಾಡಿಸ್ತಾನೆ. ನಾನೇನ್ ಗ್ರೇಟ್ ಅಂತ ಹೇಳ್ಕೊಳ್ತಾ ಇಲ್ಲ, ಕೆಲವ್ರ ಮುಖಾಂತರ ಮಾಡಿಸ್ತಾನೆ. ಅಂತ ಸಮಯದಲ್ಲಿ ದಯವಿಟ್ಟು ಕ್ಲಾಸಸ್ ಸೇರ್ಕೊಳ್ಳಿ. ಏನ್ ಪ್ರಶ್ನೆ ಏನಿತ್ತಮ್ಮ? ಪ್ರಶ್ನೆ ಏನಿತ್ತು? ಮದುವೆ ಬಗ್ಗೆ ಕೇಳ್ಬೇಕು. ಇಲ್ಲಿ ಆರಿದ್ರಾ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಮಿಥುನ ರಾಶಿ. ಪ್ರಸ್ತುತ ಶನಿ ದಶೆ ನಡೀತಾ ಇದೆಯಮ್ಮ. ಶನಿ ದಶೆಯಲ್ಲಿ ಶನಿ ಭುಕ್ತಿ ಈಗ ಸ್ಟಾರ್ಟ್ ಆಗಿದೆ, ರೀಸೆಂಟ್ ಆಗಿ ಶನಿ ದಶೆ ಸ್ಟಾರ್ಟ್ ಆಗಿದೆ. 2, 7, 11 ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಮ್ಮ. ಮದುವೆ ವಿಚಾರದಲ್ಲಿ ಏನೂ ತೊಂದರೆ ಇಲ್ಲ, ಬಹಳ ಈಸಿಯಾಗಿ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಶನಿಯ ಪ್ರಾರ್ಥನೆ ಮಾಡ್ಕೊಳಕ್ ಹೇಳಿ. ಸಾಧ್ಯವಾದ್ರೆ ಶನಿವಾರ ಸಂಜೆ 6ರಿಂದ 7 ಗಂಟೆಗೆ ಶನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಯಾವ್ದಾದ್ರು ಒಂದು ಕಬ್ಬಿಣದ ವಸ್ತುವನ್ನು ದಾನ ಮಾಡಕ್ ಹೇಳಿ. ಒಂದು ಮೊಚ್ಚೋ ಅಥವಾ ಯಾವ್ದಾದ್ರು ಒಂದು ಕಬ್ಬಿಣದ ಒಂದು ಅಂಶ ಯಾವ್ದಾದ್ರು ಒಂದು ಸತಿ ದಾನ ಮಾಡಕ್ ಹೇಳಿ. ಯಾವುದೇ ರೀತಿ ನೆಗೆಟಿವ್ ಇಲ್ಲ, ತುಂಬಾ ಚೆನ್ನಾಗಿದೆ. ಸ್ವಲ್ಪ ಶೀಘ್ರವಾಗಿ ಆಗುತ್ತೆ. ಸಾಧ್ಯವಾದಷ್ಟು ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಅಟ್ಲೀಸ್ಟ್ 108 ಸತಿ ಹೇಳ್ಕೊಳಕ್ ಹೇಳಿ. ಬೇಗ ಆಗತ್ತಮ್ಮ, ವಿತಿನ್ ಈ ಇಯರ್ ಒಳಗಡೆ ಆಗುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ, ಹಾಗೇನೆ ಮೌತ್ ಪಬ್ಲಿಸಿಟಿಗಿಂತ ದೊಡ್ಡದು ಮತ್ಯ ಪಬ್ಲಿಸಿಟಿ ಕೂಡ ಇಲ್ಲ. ನೀವು ಬಂದು ನಕ್ಷತ್ರ ನಾಡಿಯನ್ನ ಕಲ್ತಿದ್ದಿದ್ರೆ ಖಂಡಿತ ನಿಮ್ ಜೀವನ ಚೆನ್ನಾಗಿದ್ದಿದ್ರೆ ಇನ್ನೊಂದು 4 ಜನರಿಗೆ ಹೇಳಿ, ಅವ್ರಿಗೂ ಬಂದು ಕಲಿಯೋದಕ್ಕೆ ಹೇಳಿ. ನಿಮ್ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು. ಸೊ ನಿಮ್ಮ ಜೀವನ ಜೊತೆ ಅವ್ರ ಜೀವನ ಕೂಡ ಬದಲಾದ್ರೆ ಖಂಡಿತ ಒಳ್ಳೇದಾಗುತ್ತೆ. ಸೊ ಹಾಗಿದ್ರೆ ನಿಮ್ಗೂ ಕೂಡ ನೆಕ್ಸ್ಟ್ ಕ್ಲಾಸಸ್ಗೆ ಬರಬೇಕು ಅಂತಂದ್ರೆ ಶಿವಮೊಗ್ಗದಲ್ಲಿ ಜೂನ್ 24, 25ನೇ ತಾರೀಕಿಗೆ ಗುರುಜಿಯವರು ಹೇಳ್ಕೊಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಬೆಲ್ಗಾಂನಲ್ಲಿ ಜುಲೈ 8 ಹಾಗೂ 9 ಮಿಕ್ಕಿರೋ ಡೇಟ್ಸ್ ಗಳನ್ನ ಖಂಡಿತ ನಾನು ಹೇಳ್ತೀನಿ. ಕಾರ್ಯಕ್ರಮ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ಸಣ್ಣ ಬ್ರೇಕ್ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾ ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರ್ಸೋಣ. ಹಾಗೇನೆ ಕಲ್ತಿರುವಂತಹ ವಿದ್ಯಾರ್ಥಿಗಳು ನಕ್ಷತ್ರ ನಾಡಿಯ ಬಗ್ಗೆ, ಗುರುಜಿಯರ ಬಗ್ಗೆ ಒಂದಿಷ್ಟು ಮಾತುಗಳನ್ನ ಹಂಚ್ಕೊಂಡಿದ್ದಾರೆ. ಏನ್ ಹೇಳ್ತಾರೆ ಅಂತ ನೋಡೋಣ. ನಾನು ಉದಯ್ ಕುಮಾರ್ ಮಾವಲ್ಕರ್ ಗುಲ್ಬರ್ಗದಿಂದ ಬಂದಿದ್ದೀನಿ. ನಾನು ಇಲ್ಲಿ ದಿನೇಶ್ ಗುರುಜಿ ಅವ್ರದ್ದು ನಕ್ಷತ್ರ ನಾಡಿ ಸುಮಾರು 1-2 ತಿಂಗಳಿಂದ ನೋಡ್ತಾ ಇದ್ದೆ ಕಸ್ತೂರಿ ಟಿವಿಯಲ್ಲಿ. ಅದು ನೋಡಿ ನನಗೆ ಸ್ವಲ್ಪ ಪ್ರೋತ್ಸಾಹ ಬಂತು, ನಾನು ಕಲಿಬೇಕು ಅಂತ ಹೇಳಿ. ಅದಕ್ಕೆ ಈಗ 4 ದಿವಸದಿಂದ ಕಲಿತಾ ಇದ್ದೀನಿ. ನಕ್ಷತ್ರ ನಾಡಿಯನ್ನು ಸ್ವಲ್ಪ ನಾನು ಕಲ್ತಿದ್ದೀನಿ. ಈಗ ನನ್ನ ಫ್ಯಾಮಿಲಿ ಬಗ್ಗೆ ಮತ್ತು ನನ್ನ ಬಗ್ಗೆನೇ ಎಲ್ಲ ತಿಳ್ಕೊಂಡಿದ್ದೀನಿ. ನಾನೀಗ ಅವ್ರ ಲೈಫ್ ಲೈನ್ ಏನು ಇದೆ ಹೇಗಿದೆ ಹೇಳ್ಬೋದು. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇದು ಎಲ್ಲ ಪರ್ಫೆಕ್ಟ್ ಆಗುತ್ತೆ.
ನಾನು ಎಲ್ಲ ಜನರಿಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ ನೀವು ನಕ್ಷತ್ರ ನಾಡಿ ಕಲಿ, ನಿಮ್ಮ ಲೈಫ್ ಬಗ್ಗೆ ತಿಳ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳಿ, ಏನಾಗೋಗಳು ಹೇಳ್ಬೋದು, ನೀವು ಪಕ್ಕಾ ಹೇಳ್ಬೋದು, 100% ಹೇಳ್ಬೋದು ಅಂತ ರಿಕ್ವೆಸ್ಟ್ ಮಾಡಿ ನನ್ನ 2 ಮಾತುಗಳು ಮುಗಿಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ರೇಖಾ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಕೆಲಸ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಆಸ್ಟ್ರಾಲಜಿ ಫಸ್ಟಿಂದ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಆದರೆ ಲೇಡೀಸ್ಗೆ ಯಾರಾದರೂ ಹೇಳ್ಕೊಡ್ತಾರೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ಟಿ ವಿಲಿ ನೋಡಿದ್ಮೇಲೆ ನಮ್ಮ ಅಕ್ಕ ಹೇಳಿದ್ರು, ನೋಡಿ ಚೆನ್ನಾಗಿದೆ, ಹೇಳ್ಕೊಡ್ತಾರಂತೆ 4 ಡೇಸಲ್ಲಿ ಅಂತ. ಕಲ್ಯಾಣ ಅಂತ ನೋಡಿದ್ರೆ ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿ 4 ದಿನದಲ್ಲಿ ನಮಗೆ ಎಷ್ಟೋ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಮತ್ತು ಬಂದಾಗ ತುಂಬಾ ಡೌಟ್ಸ್ ಇತ್ತು ನನಗೆ, ಎಷ್ಟೊಂದು ಡೌಟ್ಸ್ ದಿನ ದಿನ ಕಲಿತಾ ಡೌಟ್ಸ್ ತಾನಾಗೆ ಕ್ಲಿಯರ್ ಆಗ್ತಾ ಬರ್ತಾ ಇದೆ. ಮತ್ತು ಇನ್ನೊಂದೇನಂದರೆ ಇದರಲ್ಲಿ ಕಲಿಬೇಕನ್ನೋ ಆಸಕ್ತಿ ಇದ್ದಿದ್ದರಿಂದ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಬೇಗ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು ನಮ್ಮ ಗುರುಗಳು. ಮತ್ತು 4 ಡೇಸಲ್ಲಿ ಕಲಿಯೋದು ಅಂದರೆ ಅಷ್ಟು ಈಸಿ ಅಲ್ಲ, ಅದನ್ನು ತುಂಬ ಸಿಂಪ್ಲಿಫೈ ಮಾಡಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅಸ್ಟ್ರಾಲಜಿ ಇದು ಒಂಥರ ಮ್ಯಾಥಮೆಟಿಕ್ಸು, ಹ್ಯೂಮರಸ್ಸು ಮತ್ತು ಎಲ್ಲ ಇನ್ಕ್ಲೂಡ್ ಆಗಿರೋದ್ರಿಂದ ಬೇಗ ಅದನ್ನು ಅಷ್ಟು ಚೆನ್ನಾಗಿ ನೀಟಾಗಿ ಹೇಳ್ಕೊಟ್ರು, ಸಿಂಪ್ಲಿಫೈ ಮಾಡಿ. ಇದು ನಂಗೆ ತುಂಬ ಇಷ್ಟ ಆಯಿತು. ಧನ್ಯವಾದ. ಓಕೆ, ನೋಡಿದ್ರಲ್ಲ, ಕಲ್ತಿರುವಂತ ವಿದ್ಯಾರ್ಥಿಗಳು ಅವ್ರ ಮಾತನ್ನ ಹಂಚ್ಕೊಂಡಿದ್ದಾರೆ. ಹಾಗಿದ್ರೆ ಖಂಡಿತ ಹೌದು, 4 ದಿನದಲ್ಲಿ ನಕ್ಷತ್ರ ನಾಡಿಯನ್ನು ಕೂಡ ಹೇಳ್ಕೊಡ್ತಾರೆ ಗುರುಜಿ. ಜೊತೆಗೆ PG ಕೂಡ ನೀವು ಮಾಡ್ಬೋದು. PG ಮಾಡ್ಬೇಕು ಅಂತ ಇಷ್ಟ ಇರೋರಿಗೆ ಆಗಸ್ಟ್ ಅಲ್ಲಿ ಗುರುಜಿಯವರು ಎಕ್ಸಾಮ್ಸ್ ತಗೊಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಆದಷ್ಟು ಬೇಕಾಗಿರುವಂತ ಮಾಹಿತಿ ನಿಮ್ಗೆ ಬೇಕು ಅಂತ ಅಂದ್ರೆ ಆಫೀಸ್ ನಂಬರ್ಸ್ಗೆ ಕರೆ ಮಾಡಿ ಡೀಟೇಲ್ಸ್ ಗಳನ್ನ ಕೇಳ್ಬೋದು. ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ನಿಮಗೆ ನಮ್ಮ ಆಫೀಸ್ ಸ್ಟಾಫ್ಸ್ ಗಳು ಖಂಡಿತ ಕೊಡ್ತಾರೆ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ. ಹೇಳಿ ಮಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಾನ್ ನಮ್ಮ ಮಗನ್ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. 29 ಹಾ 11 ಹಾ 2000. 2000 ಹಾ 2000. ಓಕೆ, ಟೈಮಿಂಗ್ಸ್ ಏನು? ಟೈಮಿಂಗ್ಸ್ 5:25. 5:25. 19/2/2000 ಅಲ್ವಾ? 29 ಹಾ 11 2000. ಓಕೆ, 29/11/2000. ಟೈಮಿಂಗ್ಸ್ ಏನು ಸರಿ ಹೇಳಿ? ಬೆಳಗಿನ ಜಾವ 5:25. ಓಕೆ, ಹುಟ್ಟಿರುವಂತ ಊರು? ಬೆಂಗಳೂರು. ಬೆಂಗಳೂರು. ಪ್ರಶ್ನೆ ಕೇಳಿ ಮಾ, ಗುರುಜಿ ಮಾತನಾಡ್ತಾರೆ. ಹಲೋ, ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದೆ ಗುರುಜಿ, ನಿಮ್ದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಓ ವೆರಿ ಗುಡ್ ಮಾ, ಥ್ಯಾಂಕ್ ಯು. ಪೂರ್ವಾಷಾಢ ನಕ್ಷತ್ರ ಹೇಳಿ. ನಾವು ಡೈಲಿ ನೋಡ್ತಾ ಇರ್ತೀವಿ ಗುರುಜಿ. ನಾವು ಡೈಲಿ ಬರ್ತಾ ಇರ್ತೀವಿ. ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಧನುರ್ ರಾಶಿ. ಪ್ರಸ್ತುತ ಸೂರ್ಯದಶೆ ನಡೀತಾ ಇದೆ. ಏನ್ ಪ್ರಶ್ನೆ ಐತಮ್ಮ? ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಈಗ ಏನ್ ಓದ್ತಾ ಇದಾರೆ? ಇವಾಗ ಸೆಕೆಂಡ್ PUC ಗುರುಜಿ. ಸೂರ್ಯದಶೆ ಗುರುಭುಕ್ತಿ ನಡೀತಾ ಇದೆ. 3, 5, 7, 2, 10, 2, 8, 9, 10, 11 ಕಾಂಬಿನೇಷನ್ ಬರ್ತಾ ಇದೆ. ಮುಂದೆ ಬರ್ತಕ್ಕಂಥ 2, 10 ಕಾಂಬಿನೇಷನ್ ಬರ್ತಾ ಇದೆ. ಮುಂದೆ 4, 7, 1 ಕಾಂಬಿನೇಷನ್. ಸೈನ್ಸ್ ಕಾಂಬಿನೇಷನ್ ಕೊಡ್ಸಿದ್ದೀರಾ? ಸೈನ್ಸ್ ಗುರುಜಿ, PCMB. ಓಕೆ, ರೈಟ್. ಇಲ್ಲಿ ಮುಂದೆ ಬರ್ತಕ್ಕಂಥ ಕಾಂಬಿನೇಷನ್ ಅಲ್ಲಿ ನಾವು 8, 9, 10, 11 ಕಾಂಬಿನೇಷನ್ ಇದೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ಸಕ್ ಹೇಳಮ್ಮ, ತುಂಬಾ ಚೆನ್ನಾಗಿ ಮಾಡ್ತಾರೆ, ಯಾವುದೇ ರೀತಿ ತೊಂದರೆ ಇಲ್ಲ. ಎಜುಕೇಶನ್ ಚೆನ್ನಾಗಿ ಮಾಡ್ತಾರೆ, ಯಾಕಂದ್ರೆ 2, 4, 5, 9, 11 ಈ ಕಾಂಬಿನೇಷನ್ ಬಂದ್ರೆ ಸಾಕು, ಎಕ್ಸಲೆಂಟ್ ಆಗಿ ಓದ್ತಾರೆ. ಸೂರ್ಯ ದಶೆಯಲ್ಲಿ 2, 4, 9, 10, 11 ಕಾಂಬಿನೇಷನ್ ಇದೆ, ತುಂಬಾ ಚೆನ್ನಾಗಿ ಓದ್ತಾರಮ್ಮ, ಯಾವುದೇ ರೀತಿ ತೊಂದರೆ ಇಲ್ಲ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಈ ಮಂತ್ರವನ್ನು ಯಥೇಚ್ಛವಾಗಿ ಪಠನೆ ಮಾಡಿ. ಒಂದು ಜೋಬಲ್ಲಿ ಆರೆಂಜ್ ಕಲರ್ ಕರ್ಚೀಫ್ ಇಟ್ಕೊಂಡು ಹೋಗಕ್ಕೆ ಕೇಳಿ ಕಾಲೇಜ್ಗೆ. ಆರೆಂಜ್ ಕಲರ್ ಕರ್ಚೀಫ್, ಆರೆಂಜ್ ಕಲರ್ ಬಹಳ ಒಂದು ವೈಬ್ರೇಷನ್ ಉಂಟಾಗುತ್ತೆ. ಒಳ್ಳೇದಾಗ್ಲಮ್ಮ. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ ಮತ್ತೊಂದು ಕಾಲರ್ ರೆಡಿ ಆಗಿದ್ದಾರೆ, ಮಾತನಾಡ್ಸೋಣ. ಹಲೋ. ಹಲೋ, ಹಾಯ್, ನಮಸ್ಕಾರ. ಹೇಳಿ. ಚಿಕ್ಕಮಂಗ್ಳೂರಿನ. ಓಕೆ ಮಾ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಮಗನ್ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ, ಹುಟ್ಟಿರೋ ದಿನಾಂಕ ತಿಳಿಸ್ಕೊಡಿ. 23 ಹಾ 12 ಹಾ 1993. ಓಕೆ, ಟೈಮಿಂಗ್ಸು? ಟೈಮಿಂಗ್ಸ್ ಬೆಳಿಗ್ಗೆ 5:40. ಕರೆಕ್ಟ್ ಆಗಿ ಗೊತ್ತಿದ್ಯಾ ಅಥವಾ ಸುಮ್ಮನೆ ಹೇಳ್ತಾ ಇದ್ದೀರಿ? ಇಲ್ಲ ಕರೆಕ್ಟ್ ಆಗಿದೆ. 5:40. 5:40. ಓಕೆ, ಹುಟ್ಟಿರುವಂತ ಊರು ಯಾವ್ದು? ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರು. ಪ್ರಶ್ನೆ ಏನಿದೆ ಕೇಳಿ, ಗುರುಜಿ ಮಾತಾಡ್ತಾರೆ. ಓದೋದ್ರ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ತಿಳಿಸ್ಕೊಡ್ತಾರಮ್ಮ. ನಮಸ್ಕಾರ ಮೇಡಮ್. ನಮಸ್ಕಾರ ಗುರುಜಿ. ಮೀನರಾಶಿ, ರೇವತಿ ನಕ್ಷತ್ರ ಸರಿ ಇದೆಯಾ? ಇಲ್ಲ ಸರ್. ನೀವು ಯಾವ ಡೇಟ್ ಹೇಳಿದ್ದೀರಾ ಮತ್ತೆ? 23/12. ಓಕೆ, 1ರಿಂದ 249 ಸಂಖ್ಯೆ ಹೇಳಿ. 1ರಿಂದ 249 ಸಂಖ್ಯೆ ಹೇಳಿ. 1ರಿಂದ 249 ಬೇಗ ಹೇಳ್ಬೇಕಮ್ಮ ಪ್ಲೀಸ್. 50. ನೀವು ಕಾಲ್ ಸಿಕ್ಕಿರೋ ಒಂದು ಸಂತೋಷದಲ್ಲಿ ಮರ್ತು ಬಿಟ್ಟಿದ್ದೀರಾ. ಓಕೆ, ಎಜುಕೇಶನ್ ಬಗ್ಗೆ ಕೇಳ್ತಾ ಇದ್ದಾರೆ. ಈಗ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಯಲ್ಲಿ ರಾಹು ದಶೆ ಮತ್ತೆ ಗುರು ಭುಕ್ತಿ ನಡೀತಾ ಇದೆ. ಕೇಳಿಸ್ತಾ ಇದೆಯಮ್ಮ?
ಹಲೋ ಹಾ ಕೇಳ್ತಾ ಇದ್ದೀನಿ. 3-8-12 ರಾಹು ಮತ್ತೆ ಗುರು. ರಾಹು ಸ್ವಲ್ಪ ಅಷ್ಟು ನೀವು ಕೇಳಿರ್ತಕ್ಕಂಥ ಸಮಯದಲ್ಲಿ 3-8-12 ಕಾಂಬಿನೇಷನ್ ಬರ್ತಾ ಇದೆ, ಸ್ವಲ್ಪ ವೀಕ್ ಇದೆ. ಗುರು ಸ್ವಲ್ಪ ಚೆನ್ನಾಗಿದೆ, ಕೇಳಿರ್ತಕ್ಕಂಥ ಭುಕ್ತಿಗಳಲ್ಲಿ ಚೆನ್ನಾಗಿದೆ. ಏನ್ ಓದ್ಕೊಂಡಿದ್ದಾರೆ? MBA ಮಾಡ್ತಾ ಇದ್ದಾನೆ. MBA. ಹಾ. ಯಾವ ಒಂದು ಫೀಲ್ಡ್ ಅಲ್ಲಿ ಮಾಡ್ತಾ ಇದಾರೆ? ಇದು ಫಸ್ಟ್ ಕೇಳ್ಕೊಂಡು ಹೇಳ್ತಾ ಇದ್ದೀರಾ? ಫಸ್ಟ್ ಸೆಮಿಸ್ಟರ್. ಏನ್ ಕೇಳ್ಬೇಕಾಯ್ತು MBA ಅಲ್ಲಿ? ಅವನು ಹೆಂಗೆ ಅಂತ ಮುಂದೆ ಯಾವ್ದು ನೋಡಿ, ಎಜುಕೇಶನ್ ನಲ್ಲಿ ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಆಗಿ ಮಾಡೋದಿಲ್ಲ. ಯಾಕಂದ್ರೆ ಇಲ್ಲಿ ನೀವು ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದ ಆಧಾರದ ಮೇಲೆ 3-6-8, 3-8-12 ಅಂತ ಬಂದರೂ ಕೂಡ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಅಂತ ಇರುತ್ತಲ್ಲ, ಅದು ಬರೋದಿಲ್ಲ. ಪಾಸ್ ಆಗ್ಬೋದು, ಅದೆಲ್ಲ ಮಾಡ್ಬೋದು. ಬಟ್ ಇಲ್ಲಿ ಕೇಳಿರ್ತಕ್ಕಂಥದ್ದು 3-8-12, 9, 3-6-12 ಕಾಂಬಿನೇಷನ್ ಅಲ್ಲಿ ಬಹಳ ಕಮ್ಮಿ ಮಾರ್ಕ್ಸ್ ತಗೊಳ್ತಕ್ಕಂಥದ್ದು. ರಾಹು ದಶೆಯಲ್ಲಿ ನೀವು ಕೇಳಿದ್ದೀರಾ. ದುರ್ಗಾ ಆರಾಧನೆ ಮಾಡಕ್ ಹೇಳಿ. ಮತ್ತೆ ಪ್ರತಿ ಒಂದು ಶುಕ್ರವಾರ ದಿವಸ ಒಂದು 4 ವಾರ ಈ ಒಂದು ಬ್ಲ್ಯಾಕ್ ಗ್ರಾಮ್ ಬರುತ್ತೆ. ಬ್ಲ್ಯಾಕ್ ಗ್ರಾಮ್ನ ದುರ್ಗಾ ದೇವಸ್ಥಾನಕ್ಕೆ ಒಂದು 800 ಗ್ರಾಮ್ 4 ವಾರ ದಾನ ಮಾಡಕ್ ಹೇಳಿ. ಸ್ವಲ್ಪ ಮಾರ್ಕ್ಸ್ ಸ್ವಲ್ಪ ಹೆಚ್ಚಿಗೆ ಬರುತ್ತೆ. ಒಳ್ಳೇದಾಗ್ಲಮ್ಮ. ಓಕೆ, ಥ್ಯಾಂಕ್ಸ್ ಅಲಾಟ್. ಕರೆ ಮಾಡೋದಕ್ಕೆ ಧನ್ಯವಾದ ಅಂತ ಹೇಳ್ತಾ, ಹಾಗೆ ಕೈಲಾಶ್ ಯಂತ್ರ ಸಾಕಷ್ಟು ಸಮಸ್ಯೆಗಳಿರುತ್ತೆ, ನೆಮ್ಮದಿ ಇರಲ್ಲ. ಸೊ ಮನೇಲಿ ತುಂಬಾ ಜಗಳ ನಡೀತಾ ಇರುತ್ತೆ. ಸೊ ಏಳ್ಗೆ ಆಗ್ತಾ ಇಲ್ಲ, ಸಾಕಷ್ಟು ಸಮಸ್ಯೆಗಳಿದ್ದವರು ಮನೇಲಿ ಕೈಲಾಶ್ ಯಂತ್ರವನ್ನ ಸ್ಥಾಪನೆ ಮಾಡಿ. ಸೊ ಕೈಲಾಶ್ ಯಂತ್ರ ಬೇಕು ಅಂತ ಇರೋರು ಆಫೀಸ್ ನಂಬರ್ಸ್ಗೆ ಕರೆ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಬಹುದು. ಕಾರ್ಯಕ್ರಮ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ಓಕೆ, ಸಣ್ಣ ಬ್ರೇಕ್ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಕೊನೆ ಡೇಟ್ಸ್ ಹೇಳ್ತೀನಿ. ಬ್ಯಾಂಗ್ಳೂರ್ನಲ್ಲಿ ಜುಲೈ 22, 23 ಹಾಗೆ ಹೊಸ ಎಡಿಷನ್ ನಾನು ಹೇಳ್ತಾನೆ ಇದ್ದೀನಿ. ಮೈಸೂರಿನಲ್ಲಿ ಪುನಃ ಗುರುಜಿ ಅವರು ಕ್ಲಾಸಸ್ ನ ತಗೊಳ್ತಾ ಇದ್ದಾರೆ, ಸಾಕಷ್ಟು ಬಾರಿ ತಗೊಂಡಿದ್ದಾರೆ. ಸೊ ಆಗಸ್ಟ್ 5 ಹಾಗೂ 6ನೇ ತಾರೀಕಿಗೆ ಮೈಸೂರಿನಲ್ಲಿ ಇರುವಂತಹ ಜನರಿಗೆ ಮತ್ತೊಮ್ಮೆ ನಕ್ಷತ್ರ ನಡೆಯನ್ನ ಹೇಳ್ಕೊಡ್ತಾರೆ. ಸೊ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆ ಕೇಳ್ಬೇಕಿತ್ತು. ಸರಿ ಹೇಳಿ, ಮಾ ಡೇಟ್ ಆಫ್ ಬರ್ತ್ ಹೇಳಿ. 14-3-76. 14-16? 16-1-6. ಓಕೆ, 16-3-76. ಓಕೆ, ಟೈಮಿಂಗ್ಸು? ಟೈಮಿಂಗ್ಸ್ ಗೊತ್ತಿಲ್ಲ ಮೇಡಮ್, ಅದಕ್ಕಾಗಿ ನಂಬರ್ ಹೇಳ್ತೀನಿ ಬೇಕು. ಸರಿ ಹೇಳಿ. 15 ನಂಬರ್. 15. ನೀವು ಟಿವಿ ನೋಡ್ಕೊಂಡು ಮಾತಾಡ್ತಿದ್ದೀರಾ? ದಯವಿಟ್ಟು ಟಿವಿ ನೋಡ್ಬೇಡಿ. ಓಕೆ ಓಕೆ. ಸರಿ, ಗುರುಜಿ ಮಾತನಾಡ್ತಾರಮ್ಮ, ಸ್ಪಷ್ಟವಾಗಿ ಪ್ರಶ್ನೆನ ಕೇಳಿ. ಹಾ, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಯಾವೂರಿಂದ ಮಾತಾಡ್ತಾ ಇದ್ದೀರಾ? ಬಳ್ಳಾರಿಯಿಂದ ಸರ್. ಬಳ್ಳಾರಿ. ಏನ್ ಪ್ರಶ್ನೆ ಕೇಳಬೇಕಾಯ್ತು? ನಮ್ಗೆ ಮಗು ಬಗ್ಗೆ ಕೇಳ್ಬೇಕಿತ್ತು ಸರ್. ಮಗು ಆಗಿಲ್ಲ, ಓಕೆ. ಅದಕ್ಕೆ ಯೋಗ ಇದೆನಾ ಅಂತ. ಖಂಡಿತ ಇದೆ ಯೋಗ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ 2-5-11 ಕಾಂಬಿನೇಷನ್ ಬರ್ತಾ ಇದೆ. ಭುಕ್ತಿ ಸ್ವಲ್ಪ ಬಹಳ ದೂರ ತೋರಿಸ್ತಾ ಇದೆ. ರಾಹುವಿನಲ್ಲಿ ಖಂಡಿತ ಹಾಗೆ ಆಗತ್ತೆ ಅಂತ ತೋರಿಸ್ತಾ ಇದೆ. ರಾಹು ದಶೆ ಇಲ್ಲಿ ಬರ್ತಕ್ಕಂಥ ಗುರು, ಅದಾದ ನಂತರ ಬುಧನಲ್ಲಿ 2-5-11. ಮೆಡಿಕಲ್ ಟ್ರೀಟ್ಮೆಂಟ್ ಜೊತೆ ಸೇರ್ಕೊಂಡು ನೀವು ಮಂತ್ರ ಪಠನೆ ಮಾಡಿದ್ರೆ ಹಾಗೆ ಆಗುತ್ತೆ ಅಂತ ಹೇಳ್ತಾ ಇದೆ. ರಾಹು ದಶೆ ಬುಧ ಭುಕ್ತಿ ಬರ್ದಿಟ್ಕೊಂಡ್ಬಿಡಿ. ರಾಹು ದಶೆ ಬುಧ ಭುಕ್ತಿ 2022. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಹಲೋ ಹಲೋ ಹಲೋ, ಲೈನ್ ಹಲೋ, ಕಟ್ಟಾಯ್ತಾ? ಇಲ್ಲ ಇಲ್ಲ ಕಟ್ ಆಗಿಲ್ಲ. 2022. ಹಲೋ, ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಮಾ? ಓಕೆ, ಎನಿವೇಸ್ ಧನ್ಯವಾದ ಕರೆ ಮಾಡೋದಕ್ಕೆ. ಗುರುಜಿ ಹೇಗೆ ಹೇಳಿದ್ದಾರೆ, ದಯವಿಟ್ಟು ಆ ರೀತಿ ಮಂತ್ರ ಪಠನೆಯನ್ನ ಮಾಡಿ. ಸೊ ಕರೆ ಕಟ್ಟಾಗಿದೆ ಅನ್ಸುತ್ತೆ. ಮತ್ತೆ ಇರೋದು ಪ್ರಶ್ನೆ ಏನಿಲ್ಲ, 2022 ಆಗುತ್ತಮ್ಮ. ಖಂಡಿತ ನೋಡಿ, ಅವ್ರದ್ದು 70 ಯಾವ್ದೋ ಹೇಳಿದ್ರು ಅನ್ಸುತ್ತೆ ಅವ್ರ ಡೇಟ್ ಆಫ್ ಬರ್ತ್. 76 ಖಂಡಿತ ಆಗುತ್ತೆ. ಯಾಕಂದ್ರೆ ಪ್ರಶ್ನಾಶಾಸ್ತ್ರ ಹಾಗೆ ಆಗುತ್ತೆ. 22 ಆಗುತ್ತೆ. ಆದ್ರೆ ಅವರು ಖಂಡಿತ ಆ ಟೈಮಲ್ಲಿ ಪ್ರಯತ್ನ ಪಡಬೇಕು. ಸ್ವಲ್ಪ ಮೆಡಿಕಲ್ ಟ್ರೀಟ್ಮೆಂಟ್ ತಗೊಳ್ಬೇಕು. ಮತ್ತೆ ಮಂತ್ರ ಓಂ ಹ್ರೀಂ ಹ್ರಾಂ ಹ್ರೌಂ ಹರ ಪುತ್ರಂ ಕುರುಕುರು ಸ್ವಾಹ ಅಂತ ಒಂದು 24/7 ನಾಳೆ ಬೆಳಿಗ್ಗೆಯಿಂದನೇ ಶುರು ಮಾಡಿ, ಏನು ತೊಂದರೆ ಇಲ್ಲ. 24/7 ಹೇಳಿ. 22 ಹೇಳಿದ್ದು 20ಗೆ ಆಗ್ಬೋದು ಮಂತ್ರ ಪಠನೆಯಿಂದ. ಸೊ ಮಂತ್ರ ಪಠನೆಯಲ್ಲಿ ತುಂಬಾ ಓಂ ಹ್ರೀಂ ಹ್ರಾಂ ಹ್ರೌಂ ಹರ ಪುತ್ರಂ ಕುರುಕುರು ಸ್ವಾಹ ಅಷ್ಟೇ. ಓಕೆ, ಧನ್ಯವಾದ ಮಾ ಕರೆ ಮಾಡೋದಕ್ಕೆ. ಹಾಗೆ ಗುರುಜಿ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ ಅಥವಾ? ಹಲೋ ಹಲೋ, ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. 12-4-1983. 12-4-1983. ಹೌದು. ಟೈಮಿಂಗ್ಸು? ಟೈಮಿಂಗ್ ಸಾಯಂಕಾಲ 7:30 ಒಳಗೆ. ಸಾಯಂಕಾಲ 7:30. ಓಕೆ, ಹುಟ್ಟಿರೋಂತ ಊರ್ ಯಾವ್ದು? ಹುಬ್ಳಿ. ಹುಬ್ಳಿ. ಪ್ರಶ್ನೆ ಕೇಳಿ, ಗುರುಜಿ ಮಾತಾಡ್ತಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಶುಕ್ರ ದಶೆ ನಡೀತಾ ಇದೆ ಈಗ ನಿಮಗೆ. ಶುಕ್ರ ದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ. ಶುಕ್ರ ಮತ್ತೆ ಶನಿ ಏನ್ ಕಾಂಬಿನೇಷನ್ ನೋಡೋಣ. 16-11-7-8 ಶುಕ್ರ ಮತ್ತೆ ಶನಿ 4-5-12. ಏನ್ ವಿಚಾರ ಬಗ್ಗೆ ಕೇಳ್ಬೇಕೈತಮ್ಮ?
ಅಂದ್ರೆ ನಾವು ಕೆಲಸದ ಬಗ್ಗೆ ಟ್ರೈ ಮಾಡ್ತಾ ಇದೀವಿ ಸರ್. ಕೆಲಸದ ವಿಚಾರದಲ್ಲಿ ಗೌರ್ಮೆಂಟ್ ಇಲ್ಲಮ್ಮ, ಸಿಗೋದಿಲ್ಲ. ಖಂಡಿತ ಟ್ರೈ ಮಾಡಕ್ ಹೋಗ್ಬಿಡಿ. ಹಣ ಕೊಟ್ಟು ಕಳ್ಕೊಳ್ಳತಕ್ಕಂಥ ಕಾಂಬಿನೇಷನ್ ಇದೆ. 5812 6812 ಕಾಂಬಿನೇಷನ್ ಬರ್ತಾ ಇದೆ ಅಂದ್ರೆ ಗೌರ್ಮೆಂಟ್ ನೀವು ಎಕ್ಸಾಮ್ ಬರೀರಿ, ಟ್ರೈ ಮಾಡಿ. ಬಟ್ ಜಾತಕದಲ್ಲಿ ಬಂದಿಲ್ಲ. ಮುಂದೆ ಬರ್ತಕ್ಕಂಥ ಸೂರ್ಯನಲ್ಲಿ 611 ಕಾಂಬಿನೇಷನ್ ಬರ್ತಾ ಇದೆ. ಯಾವಾಗಲೂ 6 and 10 ಕಾಂಬಿನೇಷನ್ ಸೂರ್ಯನಲ್ಲಿ ಇರಲೇಬೇಕು. ಸೊ ಆ ಕಾಂಬಿನೇಷನ್ ಬರ್ತಾ ಇಲ್ಲ. ಮತ್ತೆ ಶುಕ್ರನಲ್ಲೂ 10 ಕಾಂಬಿನೇಷನ್ ಬರ್ತಾ ಇಲ್ಲ. ದಯವಿಟ್ಟು 5812 ಬಂದಾಗ ನಾನು ಹೇಳ್ತೀನಿ, ಗೌರ್ಮೆಂಟ್ ಟ್ರೈ ಮಾಡಿ. ನಿಮ್ಮ ಆಸೆನ ನಾನು ಕೆಡಿಸೋದಿಲ್ಲ. ಬಟ್ ಆದ್ರೆ ದುಡ್ಡು ಕೊಡೋ ವಿಚಾರದಲ್ಲಿ ನೀವು ಏನೋ ಒಂದು ಟೆಂಪ್ಟ್ ಆಗಿ ದುಡ್ಡು ಕೊಟ್ಟು ಹಾಳು ಮಾಡ್ಕೋಬಿಡಿ. ಆ ಕಾಂಬಿನೇಷನ್ ಬರ್ತಾ ಇದೆ. ದಯವಿಟ್ಟು ದುಡ್ಡು ಕೊಡದಲ್ಲೇ ಎಕ್ಸಾಮ್ ಬರೀರಿ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ, ಹಾಗೇನೆ ಗುರುಜಿ ಶುಕ್ರ ಗ್ರಹ ದರ್ಶನದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸೊ ಇದಂದ್ರೆ ಏನಂತ ಖಂಡಿತ ತಿಳಿಸ್ಕೊಟ್ಟಿದ್ದೀರಾ. ಸೊ ನಾಳೆ ದರ್ಶನ ಮಾಡ್ಬೇಕು, ಟೈಮಿಂಗ್ಸ್ ಹೇಳ್ತೀನಿ ಅಂತ ಹೇಳಿದ್ರಿ. ಸೊ ಏನ್ ಟೈಮಿಂಗ್ಸ್ ಅಂತ ತಿಳಿಸ್ಕೊಡಿ. ಖಂಡಿತ ನೋಡಿ, ನಾನು ಆವಾಗಲೇ ಹೇಳ್ದಂಗೆ ಶುಕ್ರ ದಶಾ ಭುಕ್ತಿ ಅಂತರ್ಭುಕ್ತಿ, ಮತ್ತೆ ಈಗ ಯಾರೋ ಒಬ್ರು ಈಗ ತಾನೇ ಕಾಲ್ ಮಾಡಿದ್ರು, ಶುಕ್ರ ದಶೆ ನಡೀತಾ ಇದೆ, ಪಾಪ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಾ ಇದ್ದಾರೆ. 10-11 ಕಾಂಬಿನೇಷನ್ ಬಂದ್ರೆ ಮಾತ್ರ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಮತ್ತೆ ಸೂರ್ಯನಲ್ಲಿ ಮತ್ತೆ ಚಂದ್ರನಲ್ಲೂ ಕೂಡ 10-11 ಇರಬೇಕು. ಭುಕ್ತಿಗಳಲ್ಲಿ 5812 ಕಾಂಬಿನೇಷನ್ ಬರ್ತಾರೆ. ಇಂಥವ್ರು ಬಹಳ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡಿರ್ತಾರೆ. ಬಹಳಷ್ಟು ಜನ ಸಂಖ್ಯಾಶಾಸ್ತ್ರದಲ್ಲಿ 19 ಬಂದಿದ ತಕ್ಷಣ ಅವ್ರು ಗೌರ್ಮೆಂಟ್ ಜಾಬ್, 10 ಬಂದಿದ ತಕ್ಷಣ ಗೌರ್ಮೆಂಟ್ ಜಾಬ್. ಯಾವುದೇ ಒಂದು ಗೌರ್ಮೆಂಟ್ ಕ್ಷೇತ್ರಕ್ಕೆ ಹೋಗಿ ನೋಡಿ, ಅವ್ರ ಡೇಟ್ ಆಫ್ ಬರ್ತ್ ಎಲ್ಲ ಹಾಕೊಂಡ್ಬನ್ನಿ. 8 ಡೇಟಲ್ಲಿ ಇರೋರು ಇದ್ದಾರೆ, 3ರಲ್ಲಿದ್ದಾರೆ, 7ರಲ್ಲಿದ್ದಾರೆ, ಎಲ್ಲಾ ಡೇಟ್ ಅವರು ಇದ್ದಾರೆ. ಡೇಟು ಇದಕ್ಕೂ ಸಂಬಂಧನೇ ಇಲ್ಲ. ಸಂಖ್ಯೆ ನಾವು ಮಾಡ್ಕೊಂಡಿರೋದು. ಯಾವ ಭಗವಂತನೂ ಬಂದು ನಮ್ಗೆ ಸಂಖ್ಯೆ ಕೊಟ್ಟಿಲ್ಲ. 1 ಅಂದ್ರೆ ಸೂರ್ಯ ಅಂತ ನಾವು ಮಾಡ್ಕೊಂಡಿರೋದು, 2 ಅಂದ್ರೆ. ಬಟ್ ಗ್ರಹಗಳಂತೂ ಗ್ಯಾರಂಟಿ ಇದೆ, ಆಕಾಶದಲ್ಲಿದೆ, ವಿತೌಟ್ ಯಾವುದೇ ಆಧಾರದಿಂದ ಸುತ್ತಾ ಇದೆ. ಗ್ರಹಗಳನ್ನ ಫಸ್ಟ್ ನಂಬಿ, ನಂಬರ್ಗಳನ್ನ ಬೇಕಾದ್ರೆ ಆಮೇಲೆ ನಂಬ್ಕೊಳ್ಳಿ. ನಂಬರ್ ನಿಮ್ಮ ಇಷ್ಟ, ನಿಮ್ಮ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಯೂಸ್ ಮಾಡ್ಕೊಳ್ಳಿ. ನಂಬರ್ ಇಂದೇ ತುಂಬಾ ಜನ ಓಡ್ತಾ ಇದಾರೆ, ಅದೇನಕ್ಕೆ ಅಂತ ಗೊತ್ತಿಲ್ಲ. ಯಾವ ನಂಬರ್ ಸಿಗ್ತಲ್ಲ ಪಾಪ ಅವ್ರಿಗೆ, ಯಾವ ನಂಬರ್ ಇಂದ. ಸೊ ನಂಬರ್ ಇರೋದು ಎರಡೇ ನಾನು ಹೇಳ್ತಕ್ಕಂಥದ್ದು. ಒಂದು ಬೆಡ್ ಅಲ್ಲಿ ಒಂದು ನಂಬರ್ ಕೊಡ್ತಾರೆ, ಜೈಲಲ್ಲಿ ಒಂದು ನಂಬರ್ ಕೊಡ್ತಾರೆ, ಅದು ಪರ್ಮನೆಂಟ್ ನಂಬರ್. ಅದು ಬಿಟ್ರೆ ಇನ್ಯಾವುದೂ ಇಲ್ಲ. ಸೊ ನಾಳಿನ ದಿವಸದಲ್ಲಿ ಶುಕ್ರ ಗ್ರಹ 5:15 ಬೆಳಿಗ್ಗೆ 5:15 ಇಂದ 5ವರೆಗೆ ಪೂರ್ವ ದಿಕ್ಕಿಗೆ ನೀವು ನೋಡಿದ್ರೆ ಒಂಥರ ನಿಮಗೆ ದೀಪದ ತರ ನಿಮಗೆ ಕಾಣಿಸುತ್ತೆ. ಅಷ್ಟು ಪ್ರಜ್ವಲವಾಗಿ ಕಾಣಿಸುತ್ತೆ. ನಿಮಗೆ ಯಾವ್ದು ಐಡೆಂಟಿಫೈ ಮಾಡೋದು ಏನ್ ತೊಂದರೆನೇ ಇಲ್ಲ. ಅದೊಂದೇ ಗ್ರಹ ಬಹಳ ಬ್ರೈಟ್ ಆಗಿ ಕಾಣಿಸ್ತಾ ಇರುತ್ತೆ. ಬಹಳ ವೈಟ್ ಆಗಿ ದೊಡ್ಡದಾಗಿ ದೀಪ ಇದ್ದಂಗೆ ಕಾಣಿಸುತ್ತೆ. ನಾಳೆ ಬೆಳಿಗ್ಗೆ 5:15 ಮೋಡ ಏನಾದ್ರು ಇಲ್ಲ ಅಂತಂದ್ರೆ ಖಂಡಿತ ವೀಕ್ಷಣೆ ಮಾಡ್ಬೋದು. ನಮಸ್ಕರಿಸಿ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತ ಒಂದು 11 ಬಾರಿ ಆದ್ರೂ ಹೇಳಿ. ಕೈಕಾಲು ತೊಳ್ಕೊಳ್ಳಿ, ಮುಖ ತೊಳ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಕ್ ಸ್ವಲ್ಪ ಸೋಂಬೇರಿತನ ಇದ್ದವ್ರಿಗೆ ಸ್ವಲ್ಪ ಕೈಕಾಲು ಮುಖ ತೊಳ್ಕೊಂಡ್ರು ಸಾಕು. ಭಗವಂತ ಒಂದು ಶ್ರದ್ಧೆಗಷ್ಟೇ ಸ್ನಾನ ಮಾಡ್ತಕ್ಕಂಥದ್ದು. ಸೊ ನಾಳಿನ ಸಂಚಿಕೆ, ನಾಳಿನ ವಿಚಾರದಲ್ಲಿ 5:15 ಬೆಳಿಗ್ಗೆ ಇಂದ 5ವರೆಗೆ ತಪ್ಪದೆ ಒಂದು ಅಲಾರಾಮ್ ಇಟ್ಕೊಂಡು, ಯಾರಿಗೆ ಇಷ್ಟ ಇದೆಯೋ ಸ್ಕೈ ಗ್ರೇಸರ್ಸ್ ಅಂತ ಹೇಳ್ತಾರೆ, ಅಸ್ಟ್ರಾನಮಿಗೆ ಇಷ್ಟ ಇರೋರು ನಾಳೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಓಕೆ ಗುರುಜಿ, ಧನ್ಯವಾದ. ಅಂತ ಅದ್ಭುತವಾದಂತ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ನಿಮ್ಗೆ. ಸರ್ವೇ ಜನ ಸುಖಿನೋ ಭವಂತು. ಓಕೆ ವೀಕ್ಷಕರೇ, ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಡೇಟ್ಸ್ ಗಳನ್ನೆಲ್ಲ ಹೇಳಿದ್ದೀನಿ. ಸಂಚಿಕೆ ನೋಡೋದಕ್ಕೆ ಮಿಸ್ ಮಾಡ್ಕೊಂಡಿದ್ರೆ ನಕ್ಷತ್ರ ನಾಡಿ ದಿನೇಶ್ ಅಂತ ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಡೇಟ್ಸ್ ಗಳನ್ನೆಲ್ಲ ನೋಡಬಹುದು. ಶುಕ್ರ ಗ್ರಹ ದರ್ಶನದ ಬಗ್ಗೆ ಗುರುಜಿಯವರು ಹೇಳಿದ್ದನ್ನ ಕೇಳೋದಕ್ಕೆ ಮಿಸ್ ಮಾಡ್ಕೊಂಡಿದ್ರು ಕೂಡ ಇಲ್ಲಿ ಹೋಗಿ ನೋಡಿ. ನಾಳೆ ಬೆಳಗ್ಗೆ ಗುರುಜಿ ಹೇಳ್ದಂಗೆ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಆಗ್ತೀನಿ ನಾಳೆ. ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ಕಾರ.